ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮಾಸ್ಟರ್ ಚಾನಲ್. ಏನಪ್ಪ ವಿಷಯ ಅಂದ್ರೆ WPL ಅಲ್ಲಿ ಯಾವ ತರ ರೈಸ್ ನಡೀತಾ ಇದೆ ನೋಡೋಣ ಬನ್ನಿ. ಯಾವ್ಯಾವ ತರ ಯಾರ್ಯಾರಿಗೆ ಚಾನ್ಸ್ ಇದೆ, ಮತ್ತೆ ಯಾರ್ಯಾರು ಹೊರಗಡೆ ಹೋಗಿದ್ದಾರೆ, ಯಾರ್ಯಾರು ಫೈನಲ್ಗೆ ಅಂದ್ರೆ ಫೈನಲ್ಗೆ ಆಲ್ರೆಡಿ ಕನ್ಫರ್ಮ್ ಆಗಿದೆ ಒಂದು ಟೈಮು. ಇವಾಗ ಏನಿದ್ರು ಕ್ವಾಲಿಫೈಯರ್ ಆಡೋದು ಒಂದೇ ಬಾಕಿ ಇದೆ. ಅಂದ್ರೆ ಸೆಮಿಫೈನಲ್ ಯಾರು ಆಡ್ತಾರೆ ಅನ್ನೋದು ಇವಾಗ 4 ಟೀಮ್ನಲ್ಲಿ ಬಡಾಟ ನಡೀತಾ ಇದೆ. ಅದರಲ್ಲಿ ಯಾರು ಹೋಗ್ಬೋದು, ಯಾರು ಪಾಸಿಬಿಲಿಟಿ ಇದೆ ಹೋಗೋಕೆ ಅಂತಂದು ನೋಡೋಣ ಬನ್ನಿ. ಇಲ್ಲಿ ಆಲ್ಮೋಸ್ಟ್ ಆಲ್ ನೋಡ್ಬೋದು ನೀವು, ಪಾಯಿಂಟ್ಸ್ ಟೇಬಲ್ ನಲ್ಲಿ ನಮ್ಮ RCB ಫಸ್ಟ್ನೇ ಸ್ಥಾನದಾಗ ಐತಿ. ಹುಡುಗಿರು ಮಾತ್ರ ಸಖತ್ ಆಡಾಕತ್ತಾರೆ. ಫಸ್ಟ್ನೇ ಸ್ಥಾನದಾಗ ಅನಾಹುತನ ಆಡಾಕತ್ತಾರೆ, ಅದೇನು ಹೇಳೋ ಮಾತೇ ಬೇಡ. RCB ಫಸ್ಟ್ನೇ ಸ್ಥಾನದಾಗ ಐತಿ. 5 ಮ್ಯಾಚ್ ಗೆದ್ದು 2 ಮ್ಯಾಚ್ ಸೋತಾರ. ಇವ್ರು 7 ಮ್ಯಾಚ್ ಆಡ್ಯಾರ. ಇವ್ರು ರನ್ ರೇಟ್ ಅಂಕರ್ ಹೇಳೋದೇ ಬೇಡ. ಆಲ್ಮೋಸ್ಟ್ 900 ಪ್ಲಸ್ ಐತಿ. 900 ಪ್ಲಸ್ ಐತಿ. ಕೆಳಗಡೆ GG ಐತೆ, ಅದು ಆಲ್ಮೋಸ್ಟ್ ಆಲ್ ಇವರು ಕೂಡ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಇವ್ರಿಗೆ ಚಾನ್ಸ್ ಇರೋದು ನಮ್ಮ RCBಗೆ ಟಫ್ ಕೊಡೋಕೆ ಚಾನ್ಸ್ ಇರೋದು. ಯಾಕಂದ್ರೆ ಇವ್ರಿಗೆ 10 ಪಾಯಿಂಟ್ ಗಳಿಸ್ಕೊಳಕ್ಕೆ ಇವ್ರಿಗೆ ಒಬ್ಬರಿಗೆ ಚಾನ್ಸ್ ಇರೋದು. ಆದ್ರೆ ನನಗನ್ಸೋ ಮಟ್ಟಿಗೆ ಇವ್ರೇನು ಮ್ಯಾಚ್ನ ಫುಲ್ RCB ಸೈಡ್ ಹೋಗಕ್ಕೆ ಚಾನ್ಸೇ ಇಲ್ಲ. ಈ ಮ್ಯಾಚ್ ಅವರು ನೆಕ್ಸ್ಟ್ ಮ್ಯಾಚ್ ನಮ್ಮ RCB ಸೋತ್ರು ಭಾಳ ರನ್ನಿಂದ ಸೋಲ್ಬಾರ್ದು. ಹಿಂಗತೆ 100 ರನ್ 80 ರನ್ ಈ ರನ್ ಗಳಿಂದ ಸೋಲ್ಬಾರ್ದು ನಮ್ಮ RCB. ಮತ್ತೆ ಜಲ್ದಿ ವಿಕೆಟ್ ಆಗ್ಬಾರ್ದು, ಏನು ಜಲ್ದಿ ಹೊಡಿಸ್ಕೋಬಾರ್ದು. ಈ ಒಟ್ಟು ಹೆಂಗ ಮಾಡಿ ಜಲ್ದಿ ಮುಗಿಸ್ಬಾರ್ದು ಮ್ಯಾಚ್ನ. ಜಲ್ದಿ ಮುಗಿಸಿದ್ರೆ ಭಾಳ ಹೊಡ್ತಾಗುತ್ತೆ. ಹಿಂದಿನ ಮ್ಯಾಚ್ ಆಲ್ಮೋಸ್ಟ್ ಹಂಗ ಅನ್ಕೊಂಡಿದ್ವಿ ನಾವು. ಈ 80 ರನ್ನಿಂದ ಒಂದು ಜಾಸ್ತಿ ರನ್ನಿಂದನೇ ಸೋಲ್ತಾರ ನಾವು ಅನ್ಕೊಂಡಿದ್ವಿ. ರಿಚಾ ಘೋಷ್ ಅವರು ದೇವ್ರು ಆದ್ರು ಅಂತ ಹೇಳ್ಬೋದು. ಇವಾಗ 3ನೇ ಸ್ಥಾನದಲ್ಲಿ MI ಐತಿ. MI ಆಲ್ಮೋಸ್ಟ್ ಆಲ್ ಈ ನೆಕ್ಸ್ಟ್ ಮ್ಯಾಚ್ ಚೆನ್ನಾಗಿ ಆಡ್ತು ಮೇಲ್ಗಡೆನೆ ಇರುತ್ತೆ. ಯಾಕಂದ್ರೆ ರನ್ ರೇಟ್ ಪ್ಲಸ್ ಇದೆ. ಇವ್ರದ್ದು 2ನೇ ಸ್ಥಾನ ಇಲ್ಲ 3ನೇ ಸ್ಥಾನದಾಗ ಇವ್ರು ಫಿಕ್ಸ್ ಆಗ್ತಾರೆ ನೆಕ್ಸ್ಟ್ ಮ್ಯಾಚ್. ಒಂದ್ ವೇಳೆ ಗೆದ್ರಂದ್ರೆ ಅದು ಇವ್ರದ್ದು ಐತಿ. ಗೆದ್ರೆ ಮಾತ್ರ ಸಖತ್ತಾಗಿನೇ ಇವ್ರು ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ DC ಅವರು ಕೂಡ ಆಲ್ಮೋಸ್ಟ್ ಆಲ್ ಅಂದ್ರೆ ಗುಜರಾತ್ ಜೈನ್ಸ್ ವಿರುದ್ಧ ಚಾನ್ಸ್ ಇತ್ತು. 3 ರನ್ನಿಂದ ಸೋತ್ರು ಅವರು ಕೂಡ. ಏನ್ ಮಾಡಕ್ಕಾಗಲ್ಲ. ಇವಾಗ ಇವರು ಕೂಡ ಮೈನಸ್ ನಲ್ಲಿ ಇದೆ ಇವ್ರ ರನ್ ರೇಟ್. ಈ ನೆಕ್ಸ್ಟ್ ಮ್ಯಾಚ್ ಗೆಲ್ಲೇಬೇಕು ಇವರು ಟಾಪ್ 3ಗೆ ಬರ್ಬೇಕಂದ್ರೆ. ನೋಡೋಣ ಯಾರು ಗೆಲ್ತಾರೆ ನೋಡೋಣ ಕಾದು. DC ಅವ್ರದ್ದು ಒಂದು ಮ್ಯಾಚ್ ಐತಿ. ಇದು 4ನೇ ಸ್ಥಾನದಾಗ ಇವ್ರು ಅದಾರ. ಈ ಲಾಸ್ಟ್ನೇ ಸ್ಥಾನದಾಗ ಯಾರು ಅಂದ್ರೆ UP ವಾರಿಯರ್ಸ್ ಅದಾರ. ಇವರು ಆಲ್ಮೋಸ್ಟ್ ಆಲ್ ನೀವು ನೋಡ್ಬೋದು 6 ಮ್ಯಾಚ್ ಆಡ್ಯಾರ ಇವರು. ಎಲ್ಲದಕ್ಕಿ ಇನ್ನೂ 2 ಮ್ಯಾಚ್ ಆಡ್ಬೇಕು ಇವರು. ಆಲ್ಮೋಸ್ಟ್ ಆಲ್ ಮೇಲೆ ಇರುವಂತ 4 ಟೀಮ್, ಈ 4 ಟೀಮ್ ಏನದು ಆಲ್ರೆಡಿ ಎಲ್ಲ 7 ಮ್ಯಾಚ್ ಮುಗಿಸವು. ಆದ್ರೆ UP ವಾರಿಯರ್ಸ್ ಅವರು 6 ಮ್ಯಾಚ್ ಮುಗಿಸ್ಯಾರ. ಇವ್ರಿಗೂ ಚಾನ್ಸ್ ಇದೆ ಮೇಲ್ಗಡೆ ಬರಕ್ಕೆ. 2 ಮ್ಯಾಚ್ ಚೆನ್ನಾಗಿನೇ ಹೊಡ್ಕೊಂಡ್ ಬಂದ್ರೆ ಅಂದ್ರೆ ಸಖತ್ತಾಗಿ ಅಂದ್ರೆ ರನ್ ರೇಟ್ ನಿಂದ ಚೆನ್ನಾಗಿ ಹೊಡ್ಕೊಂಡ್ಬಂದು ಪ್ಲಸ್ ಮಾಡ್ಕೊಂಡು ಮೇಲ್ಗಡೆ ಬಂದ್ರೆ ಒಂದ್ ವೇಳೆ 2 ಮ್ಯಾಚ್ ಗೆದ್ರ ಇವ್ರಿಗೂ ಚಾನ್ಸ್ ಐತಿ. ಬಟ್ ಇನ್ನ ಈ ಟೂರ್ನಮೆಂಟ್ ನಿಂದ ಯಾರು ಕೂಡ ಔಟ್ ಆಗಿಲ್ಲ. ಈ ಸೀಸನ್ ನಿಂದ ಯಾರು ಕೂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡೋಕೆ ಎಲ್ಲರಿಗೂ ಚಾನ್ಸ್ ಇದೆ. ಆಲ್ಮೋಸ್ಟ್ ಆಲ್ ಇವಾಗ ನಮ್ಮ RCBನೇ ಫಸ್ಟ್ ಎಂಟ್ರಿ ಕೊಟ್ಟೈತಿ. 5 ಮ್ಯಾಚ್ ಆದ್ಮೇಲೆ ಕ್ವಾಲಿಫೈಯರ್ ಅಂತಂದು ಆಲ್ಮೋಸ್ಟ್ ಆಲ್ ಬಂದ್ಬಿಟ್ಟೈತಿ. ಇವಾಗ ಇದು ಯಾರ್ಯಾರು ಪ್ಲೇ ಆಫ್ಗೆ ಎಂಟ್ರಿ ಕೊಡೋಕೆ ಎಷ್ಟೆಷ್ಟು ಚಾನ್ಸ್ ಇದೆ ಅಂತಂದು ಹೇಳಕ್ಕೆ ಹೇಳ್ತೀನಿ ನೋಡ್ರಿ. ಈ UP ವಾರಿಯರ್ಸ್ಗೆ 2 ಗೆದ್ರೆ ಫಿಕ್ಸ್ 100%. ಅಂದ್ರೆ ಚೆನ್ನಾಗಿ ರನ್ ರೇಟ್ ಇಂದ ಗೆದ್ರೆ ಸಖತ್ತಾಗಿ ಹೋಗ್ತಾರೆ. DC ಅವ್ರಿಗೆ ಒಂದು ಚಾನ್ಸ್ ಇದೆ, ಬಟ್ ಭಾಳ ಇಲ್ಲ ಇವರಿಗೆ. ಯಾಕಂದ್ರೆ ಮೈನಸ್ ನಲ್ಲಿ ಇದ್ದಾರೆ ಇವರು. ನೋಡೋಣ ಇವ್ರಿಗೂ ಸ್ವಲ್ಪ ಏನಾದ್ರು ಚೆನ್ನಾಗಿ ರನ್ ಇದ್ರ ಗೆದ್ರಂದ್ರೆ ಇವರು ಕೂಡ ಹೋಗೋ ಚಾನ್ಸಸ್ ಎಲ್ಲ ಇದೆ. ಇವ್ರಿಗೆ ಆಲ್ಮೋಸ್ಟ್ ಆಲ್ 100ಕ್ಕೆ 50 50-50. UP ವಾರಿಯರ್ಸ್ 2 ಗೆದ್ರು ಆಲ್ಮೋಸ್ಟ್ ಆಲ್ 90% ಹೋಗೋ ಚಾನ್ಸ್ ಇದೆ. ಇವಾಗ ಮುಂಬೈ ಇಂಡಿಯನ್ಸ್ ನೆಕ್ಸ್ಟ್ ಮ್ಯಾಚ್ ಇವರು ಕೂಡ ಚೆನ್ನಾಗಿ ಆಡಿ ಗೆದ್ರಂದ್ರೆ ಇವ್ರು ಪ್ಲಸ್ ನಲ್ಲಿದೆ. ಆಲ್ಮೋಸ್ಟ್ ಅಲ್ಲಿ ಇವ್ರಿಗೆ ಒಂದು ಟಾಪ್ 3 ಒಂದೇ ಮ್ಯಾಚ್ ಗೆದ್ರೆ ಟಾಪ್ 3 ಇಲ್ಲಿ ಇರೋದು ಫಿಕ್ಸ್ ಇವರು 100%. GG ಅವರು ಆಲ್ಮೋಸ್ಟ್ ಅಲ್ಲಿ ಇವಾಗ ಕನ್ಫರ್ಮ್ ಟಾಪ್ 3 ಅಲ್ಲಿ ಕನ್ಫರ್ಮ್ GG ಅವರು. ಇವರು ಕೂಡ ಕ್ವಾಲಿಫೈರ್ ಆಗ್ತಾರೆ. ಇನ್ನೇನು UP ವಾರಿಯರ್ಸ್ ಬಟ್ ಈಗ ಇವರು ಕ್ವಾಲಿಫೈರ್ ಆಗ್ತಾರೆ. ನೆಕ್ಸ್ಟ್ ಮ್ಯಾಚ್ ಇವರು ಸೋಲ್ಬಾರ್ದು. ಸೋತ್ರು ಬಹಳ ಟಫ್ ಆಗುತ್ತೆ. ಅಂದ್ರೆ ಮುಂಬೈಗೆ ಟಫ್ ಅಂದ್ರೆ ಇವ್ರದ್ದು GG ಅವ್ರದ್ದು ಮೈನಸ್ ಐತಿ. ಮುಂಬೈ ಇಂಡಿಯನ್ಸ್ ಅವ್ರದ್ದು ಪ್ಲಸ್ ಐತಿ. ಹಂಗಾಗಿ ಇವ್ರು ಏನಾದ್ರು ಸೋತ್ರಂದ್ರೆ ಮುಂಬೈ ಇಂಡಿಯನ್ಸ್ ನೆಕ್ಸ್ಟ್ ಮ್ಯಾಚ್ ಗೆದ್ದಂದ್ರೆ ಅವ್ರು 2ನೇ ಸ್ಥಾನಕ್ಕೆ ಬರ್ತಾರೆ. ಯಾರು ಬಂದ್ರೆ ಏನು 2-3 ಆಡ್ಲೇಬೇಕಲ್ವಾ ಸೆಮಿಫೈನಲ್. ನೋಡೋಣ ಇವರೇ ಚಾನ್ಸ್ ಇರ್ಬೋದು. GGಗೆ ಮತ್ತೆ MIಗೆ ಜಾಸ್ತಿ ಚಾನ್ಸ್ ಇದೆ. DCಗೆ ಮತ್ತೆ UP ವಾರಿಯರ್ಸ್ಗೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು. UP ವಾರಿಯರ್ಸ್ಗೆ ಇದೆ 2 ಮ್ಯಾಚ್ ಇದೆ. ಆಲ್ಮೋಸ್ಟ್ ಆಲ್ ಪ್ಲಸ್ ಮಾಡ್ಕೊಂಡು ಬರ್ಬೋದು. ಕಾದು ನೋಡೋಣ ಪ್ಲಸ್ ಮಾಡ್ಕೊಂಡು ಬರ್ತಾರ ಅಥವಾ ಇಲ್ಲ ಅಂತಂದು. ಈಗ RCBದು ಫೈನಲ್ಗೆ ಎಂಟ್ರಿ ಕೊಟ್ಟವ್ರ ಇಲ್ಲ ಅಂತಂದು ನೋಡೋಣ ಬನ್ನಿ. RCB ಅವರು ಆಲ್ಮೋಸ್ಟ್ ಆಲ್ ಇವಾಗ ಫೈನಲ್ಗೆ ಎಂಟ್ರಿ ಕೊಟ್ಟಾರ ಅಂತ ನಾನು ಅನಿಸಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ. ಹೆಂಗಂದ್ರೆ ನೋಡ್ಬೋದು ನೀವು GG ಅವರಿಗೆ ಆಲ್ಮೋಸ್ಟ್ ಅಲ್ಲಿ ನಮ್ಮ RCB ಯಾರು ಟಚ್ ಮಾಡಕ್ಕಾಗುತ್ತೆ ಅಂದ್ರೆ GG ಅವ್ರಿಗೆ ಆಗುತ್ತೆ. ಈಗ ಏನಾದ್ರು ಅವ್ರು ನೆಕ್ಸ್ಟ್ ಮ್ಯಾಚ್ ನಲ್ಲಿ ಚೆನ್ನಾಗಿ ಆಡಿ ಚೆನ್ನಾಗಿ ರನ್ ರೇಟ್ ನಲ್ಲಿ ಗೆದ್ರೆ ನಮ್ಮ RCB ಏನು UP ವಾರಿಯರ್ಸ್ ಮ್ಯಾಚ್ ಜೊತೆ ಇದೆ ಲಾಸ್ಟ್ ಮ್ಯಾಚ್ ಅಲ್ಲಿ, ಅದರಲ್ಲಿ ಏನಾದ್ರು ಜಾಸ್ತಿ ರನ್ ಇಂದ ಸೋಲುದು ಮತ್ತೆ ಜಾಸ್ತಿ ಅಂದ್ರೆ ಓವರ್ ನಲ್ಲಿ ಜಾಸ್ತಿ 10 ಓವರ್ಗೆ ಹೊಡಿಸ್ಕೊಂಡ್ಬಿಡೋದು. ಈ ತರ ಏನಾದ್ರು ಜಾಸ್ತಿ ವಿಕೆಟ್ ನಿಂದ ಗೆದ್ರೆ ಈ ತರ ಏನಾದ್ರು ಚಾನ್ಸ್ ಇರುತ್ತೆ ನಮ್ಮ RCB. ಅಂದ್ರೆ ರನ್ ರೇಟ್ ಕಡಿಮೆ ಆಗ್ಬಾರ್ದು. ಹಂಗಾಗಿ ನಮ್ಮ RCB ಸೇಫ್ ಆಗಿ ಆಡ್ಬೇಕು. ಆ ಮ್ಯಾಚ್ನ ಸೇಫ್ ಆಗಿ ಆಡಿದ್ರೆ ಮುಗೀತು. ಫೈನಲ್ಗೆ ಆಲ್ಮೋಸ್ಟ್ ಅಲ್ಲಿ ಎಂಟ್ರಿ ಕೊಟ್ಟಂಗೇನೆ. ಇವಾಗ ನಾವೆಲ್ಲ ಹಂಗ ಅನ್ಕೊಂಡಿವಿ ಚೆನ್ನಾಗಿ ಆಡ್ತಾರೆ ಅಂತಂದು. GG ಅವರಿಗೆ ಅದು ಒಂದು ಚಾನ್ಸ್ ಇದೆ. ಅಂದ್ರೆ ಅವರು ಕೂಡ ಯಾವ ತರ ಚೆನ್ನಾಗಿ ಆಡಿ ಗೆಲ್ತಾರೆ ಅದೇ ಮೇನ್ ಈಗ ಇದಿರುತ್ತೆ. ನನಗನ್ಸೋ ಮಟ್ಟಿಗೆ ಈ GG ಅವ್ರದ್ದು ನೆಕ್ಸ್ಟ್ ಮ್ಯಾಚ್ ಮುಂಬೈ ವಿರುದ್ಧ ಐತೋ ಅಥವಾ UP ವಾರಿಯರ್ಸ್ ವಿರುದ್ಧ ಐತೋ ನೋಡೋಣ.
ಅವ್ರ ವಿರುದ್ಧ ಯಾರು ಜಿಜಿ ಅವ್ರು ಏನಾದ್ರು ಚೆನ್ನಾಗಿ ಆಡಿ ವಿನ್ ಆದರೆ ಒಂದು ಚಾನ್ಸ್ ಆರ್ ಸಿ ಬಿ ಟಪ್ಪು ಅಂದರೆ ಕೊಡೋಕ್ಕೆ ಫಸ್ಟ್ ಪಾಯಿಂಟ್ಸ್ ಟೇಬಲ್ಗೆ ಬರೋಕ್ಕೆ ಚಾನ್ಸ್ ಇದೆ. ಜಿಜಿಗೆ ಮಾತ್ರ ಇದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟೀಮು ಕೆಳಗಡೆ ಇರೋ 3 ಟೀಮ್ಗೂ ಚಾನ್ಸ್ ಇಲ್ಲ. ಅವರು 10 ಪಾಯಿಂಟ್ಸ್ ಗಳಿಸಿರೋಕ್ಕೆ ಚಾನ್ಸೇ ಇಲ್ಲ. ಈಗ ಇರೋದು ಒಂದೇ ಜಿಜಿಗೆ. ಅವರು ನೆಕ್ಸ್ಟ್ ಮ್ಯಾಚ್ ಏನಾದ್ರು ಸೋತ್ರೆ ಮುಗಿದ ಅವತ್ತು ನಮ್ಮ ಆರ್ ಸಿ ಬಿ ಆಲ್ರೆಡಿ ಫೈನಲ್ಗೆ ಎಂಟ್ರಿ. ಇವಾಗಾದರೂ ನಾವು ರನ್ ರೇಟ್ ಬೇಕಾದ್ರೆ ನೋಡಿದ್ರೆ ಆಲ್ರೆಡಿ ಆರ್ ಸಿ ಬಿ ಎಂಟ್ರಿನೇ ಕೊಟ್ಟಿದೆ. ಇವ್ರದ್ದು ಕೂಡ ಜಿಜಿ ಅವ್ರದ್ದು ಮೈನಸ್ ಇದೆ. ಮೈನಸ್ ಇದೆಯಲ್ಲ, ಹಂಗಾಗಿ ಆರ್ ಸಿ ಬಿನೇ ಆಲ್ಮೋಸ್ಟ್ ಆಲ್ ಎಂಟ್ರಿನೇ ಫೈನಲ್ಗೆ ಆಲ್ಮೋಸ್ಟ್ ಆಲ್ ನಾವು ಅನ್ಕೊಂಡಿದ್ವಿ, ನೀವು ಅನ್ಕೊಂಡಿರ್ತೀರ. ಫೈನಲ್ಗೆ ಎಂಟ್ರಿ ಕೊಟ್ಟವ್ರೆ. ನೋಡೋಣ ಫೈನಲ್ ಎರಡನೇ ಟ್ರೋಫಿ ಹೊಡಿತಾರ ತಂದು. ಎರಡನೇ ಟ್ರೋಫಿ ಲೋಡಿಂಗ ಕಾದು ನೋಡೋಣ. ಇವಾಗೇನೋ ಮತ್ತೆ ಮ್ಯಾಗ 5 ಮ್ಯಾಚ್ ಗೆದ್ದು ಇವಾಗ ಒಂಥರ ಆಡ್ತಾ ಇದ್ದಾರೆ. ಅವಾಗ ಒಂಥರ ಆಡಿದ್ದಾರೆ. ಪ್ಲೇ ಆಫ್ನಲ್ಲಿ ಫಸ್ಟ್ ಆಡಿದ್ರಲ್ಲ ಅದೇ ಥರ ಆಡಲಿ ಅಂತ ಹೇಳ್ತೀನಿ. ಫೈನಲ್ನಲ್ಲಿ ಇವಾಗ ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿದೆ. ಫೈನಲ್ಗೆ ಎಂಟ್ರಿ ಕೊಡ್ತಾರೆ ನಮ್ಮ ಆರ್ ಸಿ ಬಿ ಅವರು. ನೋಡೋಣ ನೆಕ್ಸ್ಟ್ ಮ್ಯಾಚ್ ಇದೆ. ಆ ಮ್ಯಾಚ್ ಯಾವ ಥರ ಫಿನಿಶ್ ಅಂದರೆ ಈ ಸೀಸನ್ ಲೀಗ್ ಮ್ಯಾಚಸ್ ಯಾವ ಥರ ಫಿನಿಶ್ ಮಾಡ್ತಾರೆ ಅಂತ ಕಾದು ನೋಡೋಣ. ಇದು ಏನಾದರೂ ವಿನ್ ಆಗಿ ಫಿನಿಶ್ ಮಾಡಿದ್ರೆ ಆಲ್ಮೋಸ್ಟ್ ಕನ್ಫರ್ಮ್ ಫೈನಲ್ ಎಂಟ್ರಿ ಕೊಟ್ಟ ಇನ್ನೇನು ಆಲ್ಮೋಸ್ಟ್ ಅಲ್ಲಿ ಇವಾಗ 100ಕ್ಕೆ 80% ಕನ್ಫರ್ಮ್ ಆಗಿದೆ. ಇನ್ನು ಜಿ ಮ್ಯಾಚ್ ಯಾವಾಗ ಅಂದರೆ ನಾಳೆ ನಮ್ದು ಏನಾದರೂ ಇವತ್ತು ಮ್ಯಾಚ್ ಒಟ್ಟು ನಮ್ಮ ಆರ್ ಸಿ ಬಿ ವಿರುದ್ಧ ಹೊಡೆದ್ರು ಓಕೆ, ಒಂದು 10 ರನ್ನಿಂದ ಸೋತರು, ಇಲ್ಲಾಂದರೆ ಚೇಜಿಂಗ್ನಲ್ಲಿ ಒಂದು 3 ವಿಕೆಟ್ ಈ ಥರ ಸೋತ್ರಂದರೆ ನಡೀತೆ. ಅದೇನು ವರ್ಕ್ ಬೀಳಂಗಿಲ್ಲ ನಮ್ಮ ರನ್ ರೇಟಿಗೆ ಮತ್ತು ಜಿ ಅವರಿಗೆ. ಆ ರೇಂಜಿಗೆ ರನ್ ರೇಟು ಇವರು ಅಂದರೆ ಪ್ಲಸ್ ಮಾಡ್ಕೊಂಡು ಬರೋ ಚಾನ್ಸಸ್ ಭಾಳ ಕಡಿಮೆ ಇದೆ. ಆ ರೇಂಜಿಗೆ ಬರೋಕ್ಕೆ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಹಂಗಾಗಿ ಆರ್ ಸಿ ಬಿ ಫೈನಲ್ಗೆ ಎಂಟ್ರಿ ಕೊಟ್ಟವ್ರೆ. ನೋಡೋಣ ಯಾವ ಥರ ಮುಂದೆ ಆಗುತ್ತೆ. ಆಲ್ಮೋಸ್ಟ್ ಆಲ್ ಕನ್ಫರ್ಮೇ ಬಿಡಿ, ಆರ್ ಸಿ ಬಿ ಫೈನಲ್ಗೆ ಎಂಟ್ರಿ ಕೊಟ್ಟವ್ರೆ. ಈಗ ಎರಡನೇ ಮ್ಯಾಚ್ ಅಂದರೆ ಎರಡನೇ ಟ್ರೋಫಿ ಲೋಡಿಂಗ್ ಅಂತಂದು ನನಗೆ ಅನಿಸ್ತಾ ಇದೆ. ಕಾದು ನೋಡೋಣ ಯಾರು ಹೆಂಗೆ ಆಡ್ತಾರೆ ಅಂತಂದು. ಈ ಆರ್ ಸಿ ಬಿ ಮ್ಯಾಚ್ನಾಗ ಒಬ್ಬೊಬ್ಬರು ಒಂದೊಂದು ಮ್ಯಾಚಿಗೆ ಒಬ್ಬೊಬ್ಬರು ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗ್ಯಾರ. ನೋಡೋಣ ಈ ಮ್ಯಾಚ್ನಲ್ಲಿ ಯಾರು ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗ್ತಾರೆ ಮತ್ತು ಈ ಸೀಸನ್ನಲ್ಲಿ ಯಾರು ಬೆಸ್ಟ್ ಬೌಲರ್ಸ್ ಆ್ಯಂಡ್ ಬ್ಯಾಟರ್ಸ್ ಆಗ್ತಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಏನು ಪ್ಲೇಯಿಂಗ್ ಲೆವೆನಲ್ಲಿ ಯಾರು ಇರ್ತಾರೆ ಎಲ್ಲರೂ ಆಗ್ತಾರೆ ಅಂತ ಅನಿಸುತ್ತಾ. ಈ ಪಾಯಿಂಟ್ಸ್ ಟೇಬಲ್ ಈ ಥರ ಇದೆ. ನೋಡೋಣ ಯಾರ್ಯಾರು ಎಂಟ್ರಿ. ಆಲ್ಮೋಸ್ಟ್ ಅಲ್ಲಿ ಯಾರು ಕೂಡ ಔಟ್ ಆಗಿಲ್ಲ ಇನ್ನೂ ಈ ಸೀಸನ್ನಿಂದ. ಯಾರು ಕೂಡ ಔಟ್ ಆಗಿಲ್ಲ ಆಗೋಕ್ಕೆ ಇನ್ನು 3 ಮ್ಯಾಚ್ ಅದಾವೆ, 4 ಮ್ಯಾಚ್ ಅದಾವೆ. ಫಿನಿಶ್ ಆದಮೇಲೆ ಆಲ್ಮೋಸ್ಟ್ ಅಲ್ಲಿ ಕನ್ಫರ್ಮ್ ಆಗುತ್ತೆ ಯಾರ್ಯಾರು ಪ್ಲೇಆಫ್ಸ್ಗೆ ಹೋಗ್ತಾ ಇದ್ದಾರೆ ಮತ್ತು ಯಾರ್ಯಾರು ಮನೆಗೆ ಹೋಗ್ತಾ ಇದ್ದಾರೆ ಅಂತಂದು. ಆದರೆ ಇವಾಗ ಯಾರಿಗೂ ಕೂಡ ಮನೆಗೆ ಹೋಗೋಕ್ಕೆ ಇನ್ನೂ ಟಿಕೆಟ್ ಸಿಕ್ಕಿಲ್ಲ. ಟಿಕೆಟ್ ಸಿಕ್ಕಿದ್ದಾದಮೇಲೆ ಮತ್ತೆ ಸಿಗುವಂತ ಹೇಳ್ತಾ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ ಪ್ಲೀಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.